ನಮಸ್ತೆ. 26/3/2024 ಮಂಗಳವಾರ ಕೃಷ್ಣ ಪಕ್ಷ. ಇವತ್ತು ಪ್ರಥಮ ಇದೆ, ಆದ್ದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ನಕ್ಷತ್ರ ಶುಭ ನಕ್ಷತ್ರ ಅಷ್ಟ. ಕಾರ್ಯಸಿದ್ಧಿಯು ಸುಖವೂ ಉಂಟು. ಆದರೂ ಪ್ರಥಮ ಇರೋದರಿಂದ ಮಧ್ಯಾಹ್ನ 2:55:43 ಶುಭವಾಗಿಲ್ಲ. ಆ ನಂತರ ಶುಭವಾಗಿದೆ. ಆ ಟೈಮಿಗೆ ಚಿತ್ತಾ ನಕ್ಷತ್ರ ಬರುತ್ತದೆ. ಬೇರೆಲ್ಲ ಚೆನ್ನಾಗಿರುತ್ತದು, ಆದರೂ ಧನವ್ಯಯ ಉಂಟು. ಹಣಕಾಸಿನ ವ್ಯವಹಾರ ಮಾಡಿಕೊಳ್ಳೋಕ್ಕೆ ಸ್ವಲ್ಪ ಯೋಚನೆ ಮಾಡಿ. ವ್ಯಯ ಅಷ್ಟೇ, ಧನನಾಶವಲ್ಲ. ಖರ್ಚಿನ ಕಡಿಮೆ ಮಾಡಬೇಕು. ಯಾಕೆಂತಂದರೆ ಮಂಗಳವಾರ ಬೇರೆ ಕೂಡಿ ಬರುತ್ತದೆ, ಪ್ರಥಮ ಬೇರೆ ಬಂದಿದೆ. ಮಧ್ಯಾಹ್ನ 2:56 ಇದನ್ನು ನೋಡಿಕೊಳ್ಳಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 6:20, ಸೂರ್ಯ ಅಸ್ತಮಾನ ಸಂಜೆ 6:31. ಈ ರೀತಿಯಾಗಿ ಪ್ರಥಮ ಇರೋದರಿಂದ ನೋಡ್ಕೊಳ್ಳಿ. ಇವತ್ತಿನ ದುರ್ಮುಹೂರ್ತ 8:46 9:35, ರಾತ್ರಿ 11:14 12:01 ರಾತ್ರಿ. ಇಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ ಮತ್ತು ರಾಶಿಯನ್ನು ನೋಡೋಣ. ನಕ್ಷತ್ರ ಹಸ್ತ ಅಂತಂದಿವೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿನೇ. 1:34 ಆ ನಂತರ ಚಿತ್ತಾ ನಕ್ಷತ್ರ. ಈ ಚಿತ್ತಾ ನಕ್ಷತ್ರದಲ್ಲಿ ರಾತ್ರಿ 2:57 ಕನ್ಯಾ ರಾಶಿ ಇದೆ, ಅದೇ ಚಿತ್ತಾ ನಕ್ಷತ್ರ. ಆ ನಂತರ ತುಲಾ ರಾಶಿ ಸ್ಟಾರ್ಟ್ ಆಗುತ್ತದೆ. ಅದು ರಾತ್ರಿ 2:57, ಹೆಚ್ಚು ಕಮ್ಮಿ 3 ಗಂಟೆ ಅಂತ ಇಟ್ಕೊಳ್ಳಿ. ರಾತ್ರಿ ಬೆಳಗ್ಗೆ 6:20 6:51 ಹಸ್ತ ನಕ್ಷತ್ರ 3ನೇ ಪಾದ. 6:51 ಮೇಲೆ ಮಧ್ಯಾಹ್ನ 1:34 ಹಸ್ತ ನಕ್ಷತ್ರ 4ನೇ ಪಾದ. ಆ ನಂತರ ಮಧ್ಯಾಹ್ನ 1:34 8:16 ರಾತ್ರಿವರೆಗೂ ಚಿತ್ತಾ ನಕ್ಷತ್ರ 1ನೇ ಪಾದ. ಆ ನಂತರ ರಾತ್ರಿ 2:57 ಚಿತ್ತಾ ನಕ್ಷತ್ರ 2ನೇ ಪಾದ. ಇದೆಲ್ಲ ಕನ್ಯಾ ರಾಶಿ. ರಾತ್ರಿ 2:57 ಮೇಲೆ ಚಿತ್ತಾ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗಿ, ಅಂತಂದರೆ ತುಲಾ ರಾಶಿ ಪ್ರಾರಂಭವಾಗಿ ನಾಳೆಯವರೆಗೂ ತುಲಾ ರಾಶಿ ಇರುತ್ತದೆ. ನಾಳೆ ಅಂತಂದರೆ 27ನೇ ತಾರೀಕು. ನಾಳೆ ಏನಿದೆ ಅಂತಂದರೆ ತುಲಾ ರಾಶಿ ಫುಲ್ ಕಂಟಿನ್ಯೂ ಆಗುತ್ತದೆ. ನಾಳೆ ದ್ವಿತೀಯ. ನಾಳೆ ಚಿತ್ತಾ ನಕ್ಷತ್ರ ಬೆಳಗ್ಗೆಯಿಂದ ಸಂಜೆ 4:16 ಚಿತ್ತಾ ನಕ್ಷತ್ರ. ಯೋಗ ನೋಡಿದ್ರೆ ಮೃತ್ಯು ಅಂತಿದೆ, ಅಂದರೆ ಮರಣ ಯೋಗ ಅಂತಿದೆ. ಇದು ಸಂಜೆ 4:16 ಆ ನಂತರ ಸ್ವಾತಿ ನಕ್ಷತ್ರ ಬರುತ್ತೆ, ಅದು ಕೂಡ ಅಶುಭವೇ ಇದೆ. ಆದ್ದರಿಂದಾಗಿ ನಾಳೆ ಶುಭ ಕಾರ್ಯಗಳಕ್ಕೆ ಸರಿಯಾದ ದಿನವಲ್ಲ. ಮತ್ತು ಇವತ್ತಿಗೆ ಬರೋಣ, ಅಂದರೆ 26ನೇ ತಾರೀಕಿಗೆ ಬರೋಣ. ಫಸ್ಟ್ ನಾವು ನೋಡುವಂಥದ್ದು 100% ಶುಭವಾಗಿರುವಂಥ ಸಮಯವನ್ನು. 100% ಶುಭವಾಗಿರುತ್ತದೆ ಅಂತಂದರೆ ಇದರಲ್ಲಿ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು. ಇದು ದಿನ ನಾವು ಈ ರೀತಿಯಲ್ಲೇ ಕೊಡ್ತಾ ಬಂದಿದ್ದೀವಿ. ಆದರೂ ಶುಭ ದಿನ ಅಂತಂದರೆ ಮಾತ್ರ ನಾವು ನೋಡ್ಕೋಬಹುದು. ಶುಭ ದಿನವಲ್ಲದೆ ಮರಣ ಯೋಗ ಅಶುಭ ದಿನ ಬಂದಿದ್ದರೆ ಈ ಶುಭ ಸಮಯಗಳು ಉಪಯೋಗ ಇಲ್ಲ. ಆದರೂ ಎಮರ್ಜೆನ್ಸಿಗೆ ಆಸ್ಪತ್ರೆಗಳು ದಾಟಲೇಬೇಕು ಗೆರೆನ. ಆ ರೀತಿ ಅಂತಂದಾಗ ಇದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆ ಟೈಮ್ನ. ಇಲ್ಲ ಅಂತಂದರೆ ಇದು ಜಸ್ಟ್ ಹಂಗಾಗಿ ಕೆಲಸ ಮಾಡೋದು ಕಡಿಮೆ. ಬೆಳಗ್ಗೆ 6:20 8:44 ಶುಭವಾಗಿದೆ. 10:56 ಮಧ್ಯಾಹ್ನ 1:32 ಶುಭವಾಗಿದೆ. ಮಧ್ಯಾಹ್ನ 2:57 3:26 ಶುಭವಾಗಿದೆ. ಸಂಜೆ 5:01 ರಾತ್ರಿ 9:26 ಶುಭವಾಗಿದೆ. ರಾತ್ರಿ 12:16 ಬೆಳಗಿನ ಜಾವ 5:38 ಶುಭವಾಗಿದೆ. ಈ ರೀತಿಯಾದ ಈ ದಿನದಲ್ಲಿ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಉಪಯೋಗಿಸ್ಕೊಳ್ಳಿ. ಇದು ಎಮರ್ಜೆನ್ಸಿಗೆ. ಯಾಕೆಂತಂದರೆ ಪದೇ ಪದೇ ನಾವು ಹೇಳ್ತೀವಿ, ಈ ದಿನ ಫಸ್ಟ್ ಹೆಂಗಿದೆ ಅಂತ ನೋಡ್ಕೋಬೇಕು.
ಪ್ರಥಮ ಇರೋದರಿಂದ ಶುಭವಲ್ಲ ಅಂತ ಹೇಳಿದ್ವಿ. ಇದನ್ನು ಫಸ್ಟ್ ಮನಸ್ಸಲ್ಲಿ ಇಟ್ಕೋಬೇಕು. ನಕ್ಷತ್ರ ಕೂಡ ಮಧ್ಯಾಹ್ನ 1:33ಕ್ಕೆ ಮುಗಿದೋಗುತ್ತದೆ. ಅಲ್ಲಿಯವರೆಗೂ ಶುಭ ಅಂತಂದ್ರು. ಆ ಸಮಯದವರೆಗೂ ಪ್ರಥಮನೂ ಇದೆ, ಆದ್ದರಿಂದ ಶುಭವಾಗಲ್ಲ. ತಿಥಿ ಶುಭವಾಗಲ್ಲ, ನಕ್ಷತ್ರ ಶುಭವಾಗಿರುತ್ತೆ. ಇದೆಲ್ಲ ನೋಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಕಾರ್ಯಗಳನ್ನು ಮಾಡ್ಬೋದಾ ಇಲ್ಲ ಅಂತ ನೀವೇ ತೀರ್ಮಾನ ಮಾಡಬಹುದು. ಈಗ ನಾವು ನೋಡುವಂಥ ನೆಕ್ಸ್ಟ್ ಟೈಮ್ ಅಂದರೆ 100% ದೋಷ ಬರುವಂಥದ್ದು. ಈ ದಿನದಲ್ಲಿ ನಾವು ಹೇಳಿದಂತೆ ಪ್ರಥಮ ಮುಗಿದ ಮೇಲೆ ಚಿತ್ತ ನಕ್ಷತ್ರ, ಹಸ್ತ ಚಿತ್ತ ಹಂಗೆ ಅಂತ ಬರುತ್ತದೆ. ಹಸ್ತ ಇರುವವರೆಗೂ ಶುಭ ಅಂತಂದರು, ಪ್ರಥಮ ಅಲ್ಲಿಯವರೆಗೂ ಇದೆ. ಆದ್ದರಿಂದ ಚಿತ್ತ ಬಂದರೆ ಪರವಾಗಿಲ್ಲ, ಆದರೂ ವ್ಯಯವಿದೆ. ವ್ಯಯನ ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತ ಓಕೆನೇ. ಆದರೂ 100% ಕೆಟ್ಟ ಟೈಮ್ನ ಈಗ ನಾವು ನೋಡ್ಕೊಳ್ಳೋಣ. 100% ಕೆಟ್ಟದು ಅಂತಂದರೆ ಇವತ್ತು ಕುಂಭರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಅಂದರೆ 6:20ರಿಂದ ರಾತ್ರಿಗೆ 2:57ವರೆಗೂ, ಹೆಚ್ಚು ಕಮ್ಮಿ ರಾತ್ರಿ 3 ಗಂಟೆ ಲೇಟ್ ನೈಟು ಅಂತ ಇಟ್ಕೊಳ್ಳೋಣ. ಕುಂಭರಾಶಿಯವರಿಗೆ ಚಂದ್ರಾಷ್ಟಮ. ಕುಂಭರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರದ ಒಟ್ಟು 4 ಪಾದಗಳು, ಪೂರ್ವ ಭಾದ್ರಪದ ನಕ್ಷತ್ರದ 1, 2, 3 ಪಾದಗಳು. ಇವರಿಗೆಲ್ಲ ಖಂಡಿತವಾಗಿಯೂ ಕುಂಭಚಂದ್ರಾಷ್ಟಮ. ರಾತ್ರಿ 2:57ನ ಮೇಲೆ ಅಂದರೆ ಹೆಚ್ಚು ಕಮ್ಮಿ 3 ಗಂಟೆ ಮೇಲೆ ಮೀನರಾಶಿಯವರಿಗೆ ಚಂದ್ರಾಷ್ಟಮ ಬರುತ್ತದೆ. ಅದು ಬರುವ ಸಮಯ ರಾತ್ರಿ ಅಂತ. ಅದರಿಂದಾಗಿ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡಿಕೊಳ್ಳೋಣ. ಬೆಳಗ್ಗೆ 8:46ರಿಂದ 9:35ವರೆಗೂ ದುರ್ಮುಹೂರ್ತ. ಇದು ಪ್ರತಿಯೊಬ್ಬರಿಗೂ ಅನಾನುಕೂಲವೇ. ಅದರಲ್ಲೂ ಕುಂಭರಾಶಿಯವರಿಗೆ ಇನ್ನೂ ದೋಷವಾಗಿರುತ್ತದೆ. ಈ 9:35ಕ್ಕೆ ದುರ್ಮುಹೂರ್ತ ಮುಗಿಬೇಕು. ಅಷ್ಟರಲ್ಲೇ 9:22ರಿಂದ 10:54ವರೆಗೂ ಯಮಕಂಡ ಕಾಲ ಸ್ಟಾರ್ಟ್ ಆಗುತ್ತದೆ. ಈ ಪರ್ಟಿಕ್ಯುಲರ್ ಟೈಮ್ ಅಧಿಕವಾದ ದೋಷ ಬರುತ್ತದೆ. ಮಧ್ಯಾಹ್ನ 1:34ರಿಂದ 2:55ವರೆಗೂ ಮೃತ್ಯು ಇದೆ. ಅದೇ ಥರ ಮಧ್ಯಾಹ್ನ 3:28ರಿಂದ ಸಂಜೆ 4:59ವರೆಗೂ ರಾಹು ಕಾಲ. ಇದರಲ್ಲಿ ಗಮನಿಸಿದ್ರೆ ಮೃತ್ಯು ಇನ್ನೂ ಮುಗಿದಿಲ್ಲ. ಅದರಲ್ಲಿ ಬೇರೆ ಬೇರೆ ಏನಾದರೂ ಸೇರಬಾರದು. ಆದರೂ ಮಧ್ಯಾಹ್ನ 2:55ಕ್ಕೆ ಮೃತ್ಯು ಮುಗಿದೋಗ್ಬಿಡುತ್ತದೆ. 3:28ರಿಂದ 4:59ವರೆಗೂ ರಾಹು ಕಾಲ. ರಾತ್ರಿ 9:28ರಿಂದ 10:56ವರೆಗೂ ವಿಷಘಟಿಕಾ ಕಾಲ. ಈ ವಿಷಘಟಿಕಾ ಕಾಲ ಇನ್ನೂ ಮುಗಿದಿಲ್ಲ. ಅಷ್ಟರಲ್ಲೇ 10:28ರಿಂದ ರಾತ್ರಿ 12:14ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಇದನ್ನು ವಾರ್ಜ್ಯ ಅಂತೀವಿ, ತ್ಯಾಜ್ಯ ಅಂತೀವಿ. ರಾತ್ರಿ 11:14 ರಾತ್ರಿ 12:01ವರೆಗೂ ದುರ್ಮುಹೂರ್ತ. ಇಲ್ಲಿ ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಕ್ಷತ್ರ ವಿಷಘಟಿಕಾ ಕಾಲವೇ ಇನ್ನೂ ಮುಗಿದಿಲ್ಲ. ರಾತ್ರಿ 12:14ವರೆಗಿದೆ. ಅಷ್ಟರಲ್ಲೇ ರಾತ್ರಿ 11:14ಕ್ಕೆ ದುರ್ಮುಹೂರ್ತವೂ ಪ್ರಾರಂಭವಾಗುತ್ತದೆ. ಆದ್ದರಿಂದ ಈ ಸಮಯ ಅಧಿಕ ದೋಷ ಉಂಟು. ರಾತ್ರಿ ಅಂತಂದರೆ ಬೆಳಗಿನ ಜಾವ 5:40ನ ಮೇಲೆ ಬೆಳಗಿನ ಜಾವ ಸೂರ್ಯ ಉದಯ ಆಗುವವರೆಗೂ ಮೃತ್ಯು ಇದೆ. ಇದೆಲ್ಲ ಅಶುಭವು ಅಂತ. ಇಷ್ಟೆಲ್ಲ ಇದೆ, ನೋಡ್ಕೊಳ್ಳಿ. ಮಂಗಳವಾರ ಪ್ರಥಮ, ಇಷ್ಟರಲ್ಲಿ ಕೆಟ್ಟ ಟೈಮು ಇನ್ನೂ ಅಪಾಯವಾಗುತ್ತೆ. ಈಗ ನಾವು ನೋಡೋದು ಯಾರಿಗೆ, ಯಾವ ನಕ್ಷತ್ರಕ್ಕೆ, ಯಾವ ರಾಶಿಗೆ ಶುಭ ಅಂತ. ಇದರಲ್ಲಿ ವಿಶೇಷವಾಗಿ ನೋಡಬೇಕು ಅಂದರೆ ಅಶ್ವಿನಿ ನಕ್ಷತ್ರ, ಮೇಷರಾಶಿ. ನಿಮಗೆ ಈ ದಿನ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಬೆಳಗ್ಗೆ 6:20ರಿಂದ ಮಧ್ಯಾಹ್ನ 1:34ವರೆಗೂ ಕ್ಷೇಮವು ಶತ್ರುನಾಶವು ಉಂಟು. ಆಮೇಲೆ ಸಮಯ ಉತ್ತಮವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ವಿಪತ್ತು ಉಂಟು, ಶತ್ರುನಾಶವಿದೆ. ಅಂದರೆ ಏಟು ಗಾಯಗಳಾಗುತ್ತದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆಮೇಲೆ ಖಂಡಿತ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಂಪತ್, ಕಾರ್ಯವಿಘ್ನ ಈ ರೀತಿ ಇದೆ.
ಕಾರ್ಯವಿಘ್ನಕ್ಕಾಗಿ ವಿನಾಯಕನ ಪೂಜೆ ಮಾಡಬಹುದು. ಸಂಪತ್ತಿನ ಅನುಕೂಲ ಇದೆ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಮೇಲೆ ಶುಭಕರವಾಗಿಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಜನ್ಮತಾರೆ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಕಾರ್ಯವಿಘ್ನಗಳಿದೆ. ಮಧ್ಯಾಹ್ನ 1:34 ಮೇಲೆ ಪರವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಪರಮ ಮಿತ್ರ ತಾರೆಯು ಕಾರ್ಯವಿಘ್ನವೂ ಉಂಟು. ಕಾರ್ಯವಿಘ್ನ ಅಂತಂದಾಗ ವಿಘ್ನಗಳು ಬಂದು ಸೇರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪರಮ ಮಿತ್ರ ಧಾರೆ ಹಂಗೆ ಅಂತಂದಾಗ ಪರರಿಂದ ಸಹಾಯ ಉಂಟು, ಮಿತ್ರರಿಂದ ಸಹಾಯ ಉಂಟು. 1:34 ಮಧ್ಯಾಹ್ನದವರೆಗೂ. ಆಮೇಲೆ ಸಮಯ ಉತ್ತಮವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ಇದರಲ್ಲಿ ವೃಷಭ ರಾಶಿ, ಮಿಥುನ ರಾಶಿ ಎರಡು ಬರುತ್ತದೆ. ನಾವು ಯಾವತ್ತಂತೀವಿ ಎರಡನ್ನೂ ಸಪ್ರೇಟಾಗಿ ರಾಶಿ ಇರೋದರಿಂದ ನೋಡ್ಕೊಳ್ಳಿ ಅಂತ. ವೃಷಭ ರಾಶಿಗೆ ನಾವು ಹೇಳಿದಂತೆ ಪರಮ ಮಿತ್ರ ಧಾರೆಗೆ ಸ್ವಲ್ಪ ಕಾರ್ಯವಿಘ್ನ ಉಂಟು ಅಂತ. ಅದೇ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅಂದರೆ ಪರಮ ಮಿತ್ರ ಧಾರೆಯು ರೋಗ ಭಯವು ಉಂಟು, ಆದ್ದರಿಂದ ಗಮನ. ಆರುದ್ರ ನಕ್ಷತ್ರ ಮಿಥುನ ರಾಶಿ. ಮಿತ್ರತ್ವ, ಸ್ವಲ್ಪ ರೋಗ ಭಯ ಇಂಥದ್ದೆಲ್ಲ ಇರುತ್ತದೆ. ಮಧ್ಯಾಹ್ನದ ನಂತರ ಪರವಾಗಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಟೆನ್ಷನ್ ಇದೆ, ರೋಗ ಭಯವಿದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ನಂತರ ಪರವಾಗಿಲ್ಲ, 50% ಚೆನ್ನಾಗಿರುತ್ತದೆ. ಆರೋಗ್ಯ ಮಾತ್ರ ಗಮನ ಕೊಡಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಖಂಡಿತವಾಗಿಯೂ ಟೆನ್ಷನ್ ಉಂಟು. ಟೆನ್ಷನ್ ಎಲ್ಲ ಬಿಟ್ಟುಬಿಡಿ. BP ಮಾತ್ರ ಸರಿಯಾಗಿ ತಗೊಳ್ಳಿ. ಎಂದಿನಂತೆ ದಿನ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಮಧ್ಯಾಹ್ನದ ಮೇಲೆ ಇನ್ನೂ ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಅನುಕೂಲವಿದೆ, ದ್ರವ್ಯ ಲಾಭವಿದೆ ಮಧ್ಯಾಹ್ನದವರೆಗೂ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ಪ್ರತ್ಯೇಕ ತಾರೆ, ಆದ್ದರಿಂದ ಶುಭಕರವಾಗಿಲ್ಲ, ಗಮನ. ಮಧ್ಯಾಹ್ನ 1:34 ಮೇಲೆ ಶುಭಕರವಾಗಿದೆ. ಮಖ ನಕ್ಷತ್ರ ಸಿಂಹರಾಶಿ. ಒಂದು ಕಡೆ ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಧನಹಾನಿ ಎನ್ನುವ ವಿಷಯವೂ ಕೂಡಿ ಬರುತ್ತದೆ, ಅದರಿಂದ ಗಮನ. ಇದು ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಇನ್ನೂ ಸಮಯ ಅಶುಭವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ. ವಿಪತ್ತು ಉಂಟು, ಧನಹಾನಿ ಉಂಟು, ಆಸ್ಪತ್ರೆ ಖರ್ಚುಗಳು ಬರುತ್ತದೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಪರವಾಗಿಲ್ಲ, 50%. ಉತ್ತರ ನಕ್ಷತ್ರ ಸಿಂಹರಾಶಿ. 1ನೇ ಪಾದ. ಒಂದು ಕಡೆ ಸಂಪತ್ತು ಅಂತಂದರೆ ಧನಹಾನಿಗೂ ಚಾನ್ಸ್ ಇರುತ್ತದೆ. ಧನಹಾನಿ ಆಗದೆ ನೋಡಿಕೊಳ್ಳಿ. ನಾವು ಮೇಂಟೈನ್ ಮಾಡಿದ್ರೆ ಸರಿ ಹೋಗುತ್ತದೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಕನ್ಯಾ ರಾಶಿ. 2, 3, 4ನೇ ಪಾದಗಳು. ಸಂಪತ್ತಿದೆ, ಶರೀರ ಸುಖವಿದೆ, ಶುಭವಾಗಿದೆ ಮಧ್ಯಾಹ್ನದವರೆಗೂ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಜನ್ಮತಾರೆಯು ಶರೀರ ಸುಖವೂ ಉಂಟು, ಪರವಾಗಿಲ್ಲ. ಮಧ್ಯಾಹ್ನ ಮೇಲೇನೂ ಪರವಾಗಿಲ್ಲ ಅಂತಲೇ ಬರುತ್ತದೆ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ. ಪರಮ ಮಿತ್ರಧಾರೆ, ಶರೀರ ಸುಖ ಅಂತ ಮಧ್ಯಾಹ್ನದವರೆಗೂ ಚೆನ್ನಾಗಿದೆ. ಮಧ್ಯಾಹ್ನ ಮೇಲೆ 50% ಚೆನ್ನಾಗಿದೆ. ಚಿತ್ತ ನಕ್ಷತ್ರ ತುಲಾರಾಶಿ. ಪರಮ ಮಿತ್ರಧಾರೆಯು ವ್ಯಯವೂ ಉಂಟು. ಇದು ಮಧ್ಯಾಹ್ನದವರೆಗೂ, ಅಂದರೆ 1:34ವರೆಗೂ. ಮಧ್ಯಾಹ್ನದ ಮೇಲೆ ಖಂಡಿತವಾಗಿ ಯೋಚನೆ ಮಾಡಿಕೊಳ್ಳಿ. 50% ಚೆನ್ನಾಗಿರೋದು. ವ್ಯಯಗಳು ಬರುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ. ಮಿತ್ರಧಾರೆಯು ವ್ಯಯವೂ ಉಂಟಾಗುತ್ತದೆ. ಇದೆಲ್ಲ ಮಧ್ಯಾಹ್ನ 1:34ವರೆಗೂ. ಮಧ್ಯಾಹ್ನ 1:34 ಮೇಲೆ ಪರಮ ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯವಿದೆ. ಆದರೂ ಈ ದಿನ ನಿಮಗೆ ಪರವಾಗಿಲ್ಲ. ಆದರೆ ಮಂಗಳವಾರ ಪ್ರಥಮ ಇದೆಲ್ಲ ನೋಡಿಕೊಳ್ಳಲೇಬೇಕು. ಧನ ವ್ಯಯವನ್ನು ನೋಡ್ಕೋಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ. ಇವತ್ತು ಮಧ್ಯಾಹ್ನ ಮೇಲೆ ಪರವಾಗಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ. ಮಧ್ಯಾಹ್ನದ ನಂತರ ಮಿತ್ರಧಾರೆಯು ಇಷ್ಟಾರ್ಥ ಸಿದ್ಧಿಯು ಬರೋದರಿಂದ ಮಧ್ಯಾಹ್ನ ಮೇಲೇ ಶುಭಕರವಾಗಿರೋದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಮಧ್ಯಾಹ್ನದವರೆಗಿದೆ. ಮಧ್ಯಾಹ್ನ ಮೇಲೆ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಮಧ್ಯಾಹ್ನದವರೆಗೂ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುವ ದಿನವಿದು. ಮೂಲ ನಕ್ಷತ್ರ ಧನುಸು ರಾಶಿ. ಕ್ಷೇಮವು, ಉದ್ಯೋಗ ಅಭಿವೃದ್ಧಿಯೂ ಉಂಟು ಮಧ್ಯಾಹ್ನದವರೆಗೂ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಮಧ್ಯಾಹ್ನದ ಮೇಲೆ ಕ್ಷೇಮವು, ಕೆಲಸ ಕಾರ್ಯ ಅಭಿವೃದ್ಧಿಯೂ ಉಂಟು. ಇದರಲ್ಲಿ ವಿಶೇಷವಾಗಿ ನೋಡಬೇಕು ಅಂತಂದರೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ. ಸಂಪತ್ತಿದೆ, ಕೆಲಸ ಕಾರ್ಯ ಅಭಿವೃದ್ಧಿಯೂ ಇದೆ. ಇದೆಲ್ಲ ಮಧ್ಯಾಹ್ನದವರೆಗೂ. ನಂತರ ನಾವು ನೋಡುವಂಥದ್ದು ಉತ್ತರಾಷಾಢ ಧನುಸಿನ ನಂತರ ಉತ್ತರಾಷಾಢ ಮಕರ ರಾಶಿ. ಸಂಪತ್ತಿದೆ,
ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತದೆ ಅಷ್ಟೇ ಮಧ್ಯಾಹ್ನದವರೆಗೆ. ಮಧ್ಯಾಹ್ನ ಮೇಲೆ ಶುಭಕರವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಕಾರ್ಯಗಳಲ್ಲಿ ಅಡೆತಡೆ, ಹಂಗಾಗಿ 50% ಚೆನ್ನಾಗಿದೆ. ಅದು ಕೂಡ ಪ್ರಥಮ ಮಂಗಳವಾರ ಇದೆಲ್ಲ ನೋಡಿಕೊಂಡೇ ಮಾಡಬೇಕು. ನಂತರ ನೋಡುವಂಥದ್ದು ಇದರಲ್ಲಿ ವಿಶೇಷವಾಗಿ ನಾವು ಯಾವತ್ತೇ ಹೇಳ್ತೀವಿ, ಒಂದು ನಕ್ಷತ್ರವನ್ನು ಸರಿಯಾಗಿ ನೋಡಿಕೊಳ್ಳಿ. ಉತ್ತರಾಷಾಢ ಮಕರ ಅಂತಂದಾಗ ಅದು 2, 3, 4ನೇ ಪಾದಗಳು ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಹಂಗೆ ಅಂತಂದಾಗ ಅದರಲ್ಲಿ ಜನ್ಮತಾರೆ ಕಾರ್ಯತಡೆ ಅಂತ ಬರೋದರಿಂದ ಸಾಮಾನ್ಯವಾಗಿ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳೋದು ಉತ್ತಮ. ನೆಕ್ಸ್ಟ್ ನಾವು ನೋಡುವಂಥ ವಿಷಯಗಳಲ್ಲಿ ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರ ಧಾರೆ ಇದೆ, ಕಾರ್ಯಗಳಲ್ಲಿ ಅಡೆತಡೆಯೂ ಇದೆ. ಆದರೂ ಮಿತ್ರರಿಂದಲೂ ಪರರಿಂದಲೂ ಅವರ ಸಹಾಯದಿಂದಲೂ ಅನುಕೂಲ ಬರುತ್ತದೆ. ನಂತರ ನೋಡುವಂಥ ಇನ್ನೊಂದು ಅಂದರೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಬರುತ್ತದೆ. ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರ ಧಾರೆ ಇದೆ, ಆದರೂ ರೋಗ ವೃದ್ಧಿ ಇದೆ, ಔಷಧಿಗಳನ್ನು ನೋಡ್ಕೊಂಡು ತಗೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಇವತ್ತು ಮಿತ್ರಧಾರೆ ಇದೆ, ರೋಗ ವೃದ್ಧಿಯೂ ಇದೆ, ಮಿತ್ರತ್ವ ಚೆನ್ನಾಗಿದೆ, ಪರಮ ಮಿತ್ರವೂ ಇದೆ, ದಿನಪೂರ್ತಿ ಇದೆಲ್ಲ ಇದ್ದರೂ ಆರೋಗ್ಯದ ವಿಷಯ ಗಮನ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಮಧ್ಯಾಹ್ನದವರೆಗೂ ಹೆಚ್ಚು ಕಮ್ಮಿ ಆರೋಗ್ಯದ ವಿಷಯ, ಅದರಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ನಿಮಗೆ ಈ ದಿನದಲ್ಲಿ ಟೆನ್ಷನ್ ಇದೆ, ಸುಖವಿದ್ದರೂ ಟೆನ್ಷನ್ನೆಲ್ಲ ಬಿಡಬೇಕಾಗ್ತದೆ. ಕೆಲವು ತೀರ್ಮಾನಗಳನ್ನು ಇವತ್ತು ಮಾಡಬೇಡಿ, ಮುಂದಿನ ಕೆಲವು ದಿನಗಳಲ್ಲಿ ಮಾಡೋಣ. ನಂತರ ನೋಡುವಂಥದ್ದು ಉತ್ತರ ಭಾದ್ರಾ ನಕ್ಷತ್ರ ಮೀನರಾಶಿ, ಇದರಲ್ಲಿ ಜನನವಾದ ನಿಮಗೆ ಇವತ್ತು ಅನುಕೂಲವೂ ಸುಖವೂ ಕೂಡಿ ಬರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಪ್ರತ್ಯೇಕಿತಾರೆ, ಅನುಕೂಲಕರವಾಗಿ ಕಾಣಿಸಲಿಲ್ಲ, ಆದರೆ ಮಧ್ಯಾಹ್ನದ ಮೇಲೆ ಪರವಾಗಿಲ್ಲ, ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಸೆಂಟ್ರಲ್ ನಮ್ಮ ಪ್ರೋಗ್ರಾಮ್ಗಳು ಅಡ್ಡಿ ಆಗುತ್ತದೆ, ಅಂದರೆ ಸರಿಯಾಗಿ ಬರ್ತಾ ಇಲ್ಲ. ಎಲ್ಲರೂ ಕೇಳಿದರು,